430 ಕೋಟಿ ರೂಪಾಯಿಗಳು. ಇದು ಸೀ ಕೋಸ್ಟ್ ಶಿಪ್ಪಿಂಗ್ ಸರ್ವಿಸ್ ಲಿಮಿಟೆಡ್ ಇದೆ ಗೊತ್ತಾ, ಇದರ 2023ರ ರೆವಿನ್ಯೂ ಅಂತ ಹೇಳ್ಬೋದು. ಸ್ಟ್ಯಾಂಡ್ ಅಲೋನ್ ಬೇಸಿಸ್ ನಲ್ಲಿ ನೋಡೋದಾದ್ರೆ ಈ ನಂಬರ್ಸ್ ಅಷ್ಟೇನೂ ಇಲ್ಲ. ಆದ್ರೆ ಇದು ಕಂಪನಿಯ 3 ವರ್ಷಗಳ ಹಿಂದಿನ 50 ಲಕ್ಷ ರೂಪಾಯಿ ರೆವಿನ್ಯೂಗಿಂತ 860 ಪಟ್ಟು ಗ್ರೋತ್ ಅನ್ನ ಕಂಡಿದೆ. ಹಾಗಾಗಿ ಸ್ಪಷ್ಟವಾಗಿ ನೀವು ನೋಡೋದಾದ್ರೆ ಆನ್ ಪೇಪರ್ ಇದು ಬಹಳ ಸಕ್ಸಸ್ಫುಲ್ ಕಂಪನಿ ತರ ಕಾಣಿಸುತ್ತೆ. ಇನ್ನು ಕಂಪನಿಯ ಶಿಪ್ಪಿಂಗ್ ಮತ್ತೆ ಲಾಜಿಸ್ಟಿಕ್ ಬಿಸ್ನೆಸ್ ಬಹಳ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದೆ. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟೆಡ್ ಆದ ಒಂದು ಕಂಪನಿ ಕೂಡ ಆಗಿತ್ತು. ಇಷ್ಟು ಫಾಸ್ಟ್ ಆಗಿ ಹೆಚ್ಚುತ್ತಿರೋ ಒಂದು ರೆವಿನ್ಯೂ ಇಂದ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಹೆಚ್ಚಾಗ್ತಿದೆ. ಒಂದು ವೇಳೆ ನೀವು ಈ ಕಂಪನಿಯ ಶೇರ್ಸ್ ಅನ್ನ ಜುಲೈ 2020ರಲ್ಲಿ ಪರ್ಚೇಸ್ ಮಾಡಿದಿರಿ ಅಂತ ಅನ್ಕೊಳ್ಳಿ, ಸುಮಾರು 1 ವರ್ಷದಲ್ಲಿ ನೀವೇನಿಲ್ಲ ಅಂದ್ರೂ 2000% ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ತಿರ್ತೀರಿ. ಆದ್ರೆ ಈ ಕಂಪನಿ ಜೊತೆ ಏನೋ ಒಂದು ಕಳವಳ ಇದ್ದೇ ಇತ್ತು. ಈಗ ಸೀ ಕೋಸ್ಟ್ ಅನ್ನ ನೀವು ನೋಡೋದಾದ್ರೆ ಹಲವಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನ ನಡೆಸ್ತಿತ್ತು ಅಲ್ವಾ. ಆದ್ರೆ ಅದ್ರ ಹತ್ರ ಯಾವುದೇ ಪ್ರಾಪರ್ಟಿ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಕಂಪನಿ ಹತ್ರ ಯಾವುದೇ ಇನ್ವೆಂಟ್ರಿ ಕೂಡ ಇರಲಿಲ್ಲ. ಒಂದ್ಸಲ ಯೋಚನೆ ಮಾಡಿ, ಈ ಕಂಪನಿ ಪದೇ ಪದೇ ತನ್ನ ಬಿಸ್ನೆಸ್ ಅನ್ನ ಚೇಂಜ್ ಮಾಡ್ತಾನೆ ಇತ್ತು. ಕೆಲವೊಮ್ಮೆ ಶಿಪ್ಪಿಂಗ್ ಅನ್ನ ನೀವು ನೋಡೋದಾದ್ರೆ ಈ ಒಂದು ಕೆಲವಾರು ಅಂದ್ರೆ ಅಗ್ರಿಕಲ್ಚರಲ್ ಸೇಲ್ಸ್ ಜೊತೆ ಅದು ಸೇರ್ಕೊಂಡಿರ್ತಿತ್ತು. ಆನ್ ಪೇಪರ್ ಕಂಪನಿಯ ಪೂರ್ತಿ ವ್ಯಾಲ್ಯೂ ನೀವು ನೋಡೋದಾದ್ರೆ ಕೇವಲ ಕಂಪನಿಯ ಟ್ರೇಡ್ ರಿಸೀವಬಲ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಬರ್ತಾ ಇದ್ದಿದ್ದು. ಅದನ್ನ ಕಂಪನಿಯ ಫ್ಯೂಚರ್ ಅಲ್ಲಿ ನೀವು ನೋಡೋದಾದ್ರೆ ಅಂದ್ರೆ ಒಂದು ಡೇಟ್ ಅನ್ನ ಇಟ್ಕೊಂಡು ಅವರು ಅದನ್ನ ರಿಸೀವ್ ಮಾಡಬೇಕಿತ್ತು. ಇದೆಲ್ಲ ನೋಡಿದ್ರೆ ತುಂಬಾ ಸಸ್ಪೀಷಿಯಸ್, ಅಂದ್ರೆ ಎಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ ಅಲ್ವಾ. ಹಾಗಾಗಿ ಸೆಬಿ ಏನ್ ಮಾಡ್ತು ಗೊತ್ತಾ, ಕಂಪನಿ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಲಾಂಚ್ ಮಾಡ್ತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದ್ಲು ಏನ್ ಅರ್ಥ ಮಾಡ್ಕೊಳ್ಳೋಣ, ಕಂಪನಿಯ ಆಪರೇಷನ್ಸ್ ಅನ್ನ ನೋಡ್ಕೊಂಬರೋಣ. ಅದಾದ್ಮೇಲೆ ಕಂಪನಿಯ ಪ್ರಮೋಟರ್ಸ್ ಈ ರೀತಿ ಯಾವ ರೀತಿ ಟೇಕ್ ತಗೊಳ್ತಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಕೊನೆಗೆ ಈ ಒಂದು ಸೆಬಿಯ ಡಿಸಿಷನ್ ಇದ್ರ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀಳ್ತಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಕಂಪನಿಯ ಆಪರೇಷನ್ಸ್ ಅನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಲಿಸ್ಟೆಡ್ ಕಂಪನೀಸ್ ತಮ್ಮ ಫೈನಾನ್ಸಸ್ ಅನ್ನ ಅವಾಗವಾಗ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತೆ ಸೆಬಿ ಈ ರಿಪೋರ್ಟ್ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಯಾಕೆ ಸ್ಟ್ರಿಕ್ಟ್ ಆಗಿದ್ರು ಅನ್ನೋದಕ್ಕೆ ಕಾರಣ ಇದೆ. ಯಾವಾಗ ರಿಟೇಲ್ ಇನ್ವೆಸ್ಟರ್ ತಮ್ಮ ಕಂಪನಿಯಲ್ಲಿ ಹಣ ಹಾಕ್ತಾರೋ ಅವ್ರಿಗೆ ಕೇವಲ ಈ ಒಂದು ಕಂಪನಿಯ ಫೈನಾನ್ಷಿಯಲ್ ಅನ್ನ ನೋಡೋದಕ್ಕೆ ಸಿಗತ್ತೆ. ಅವ್ರಿಗೆ ಕಂಪನಿಯ ಆಕ್ಚುಯಲ್ ಆಪರೇಷನ್ಸ್ ಹೇಗಿದೆ ಅಂತ ಗೊತ್ತೇ ಇರಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಈ ಕಂಪನಿಯ ಫೈನಾನ್ಷಿಯಲ್ಸ್ ನಲ್ಲಿ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆಗ ಇನ್ವೆಸ್ಟರ್ಸ್ ಹತ್ರ ಅದನ್ನ ವೆರಿಫೈ ಮಾಡುವಂತಹ ದಾರಿನೂ ಕೂಡ ಇರೋದಿಲ್ಲ. ಆದ್ರೆ ಸೆಬಿನ ಕೇಸೇ ಬೇರೆ ಬಿಡಿ. ಸೆಬಿ ಹತ್ರ ಮತ್ತೆ ಈ ಒಂದು ಅಡ್ವಾನ್ಸ್ಡ್ ಟೂಲ್ಸ್ ಗಳನ್ನ ನೀವು ನೋಡೋದಾದ್ರೆ ತುಂಬಾ ರೈಟ್ಸ್ ಗಳಿರತ್ತೆ ಅದಕ್ಕೆ, ಅಂದ್ರೆ ಯಾವ ರೀತಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಮೇಲೆ. ಇದರಿಂದ ಅದು ಕಂಪನಿಯ GST ರೆಕಾರ್ಡ್ಸ್ ಅನ್ನ ಅಥವಾ ಬ್ಯಾಂಕ್ ಅಕೌಂಟ್ಸ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿರೋದನ್ನು ಕೂಡ ಡೀಟೇಲ್ಡ್ ಆಗಿ ನೋಡಬಹುದು. ಇನ್ನು ಸೀ ಕೋಸ್ಟ್ ಕೇಸ್ ನಲ್ಲಿ ಅದರ ರೆಕಾರ್ಡ್ಸ್ ಒಂದು ಬೇರೆನೆ ಸಿಚುವೇಶನ್ ಅನ್ನ ತೋರಿಸ್ತು. ಫಾರ್ ಎಕ್ಸಾಂಪಲ್, ಸೀ ಕೋಸ್ಟ್ ನ ಆನ್ಯುವಲ್ ರಿಪೋರ್ಟ್ ಪ್ರಕಾರ ಕಂಪನಿ ಪ್ರತಿ ವರ್ಷ ಒಂದು ದೊಡ್ಡ ರಾ ಮೆಟೀರಿಯಲ್ಸ್ ಪರ್ಚೇಸಸ್ ಏನಿರತ್ತೆ ಅದನ್ನ ಮಾಡ್ತಾ ಇತ್ತು ಅಂತ ತೋರಿಸಿದೆ. ಈ ಪರ್ಚೇಸ್ಗೋಸ್ಕರ ಕಂಪನಿ ಏನ್ ಮಾಡ್ತು, ತನ್ನ ಸಪ್ಲೈಯರ್ಸ್ಗೆ ಹಲವಾರು ಅಂದ್ರೆ 100 ಕೋಟಿ ರೂಪಾಯಿಗಳನ್ನ ಪೇ ಕೂಡ ಮಾಡ್ತಿತ್ತು. ಆದ್ರೆ ಯಾವಾಗ ಸೆಬಿ ಕಂಪನಿಯ ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ತೋ, ಅವಾಗ ಕಂಪನಿ ತನ್ನ ಒಂದು ಆನ್ಯುವಲ್ ರಿಪೋರ್ಟ್ಸ್ ನಲ್ಲಿ ತೋರಿಸಿರೋ ಅಮೌಂಟ್ಸ್ ಏನಿದೆ ಅದು ಕೇವಲ 1/3 ಮಾತ್ರ ಅಂತ ಆಕ್ಚುಲಿ ಪೇ ಮಾಡಿರೋದು. ಹಾಗಾದ್ರೆ ಕಂಪನಿ ಎಕ್ಸಾಕ್ಟ್ಲಿ ಏನ್ ಮಾಡ್ತಾ ಇತ್ತು? ಸೀ ಕೋಸ್ಟ್ ನ ಆಕ್ಟಿವಿಟೀಸ್ ನಲ್ಲಿ ಗ್ಯಾಪ್ಸ್ ಕಾಣಿಸೋದಕ್ಕೆ ಶುರುವಾಗ್ತಿರೋ ಹಾಗೆ ಸೆಬಿ ಕಂಪನಿಯ ಹಿಂದಿನ ವರ್ಷಗಳ ರಿಪೋರ್ಟ್ಸ್ ಅನ್ನ ಕೂಡ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತು. ನೋಡಿ, ಸೆಬಿ ತುಂಬಾ ಕೇರ್ಫುಲ್ ಆಗಿ ಎಲ್ಲನೂ ಕೂಡ ಚೆಕ್ ಮಾಡತ್ತೆ. ಇನ್ವೆಸ್ಟಿಗೇಷನ್ ಮುಂದುವರಿತಾ ಹೋಗ್ತಿದ್ದ ಹಾಗೆ ಕಂಪನಿಯ ಮತ್ತಷ್ಟು ತಪ್ಪು ಸ್ಟೇಟ್ಮೆಂಟ್ಸ್ ಗಳು ಹೊರ ಬಂತು. ಇನ್ನು ಸೆಬಿ ತನ್ನ ಒಂದು ಇನ್ವೆಸ್ಟಿಗೇಷನ್ಸ್ ಇಂದ ಬಹುಶಃ ರೀಸೆಂಟ್ ವರ್ಷಗಳಲ್ಲಿ ನೀವು ನೋಡೋದಾದ್ರೆ ಮೈಕ್ರೋ ಕ್ಯಾಪ್ ಕಂಪನಿಯ ಅತಿ ಸೀರಿಯಸ್ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿರೋದು. ಫಾರ್ ಎಕ್ಸಾಂಪಲ್, ಫೈನಾನ್ಷಿಯಲ್ ಇಯರ್ 2021ರಲ್ಲಿ ಸೀ ಕೋಸ್ಟ್ ನ ಅತಿ ದೊಡ್ಡ ಕ್ಲೈಂಟ್ ಅಂದ್ರೆ ಅದು ಬೀಮ್ಸ್ಟರ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ. ಇದು ಒಂದು ಸಿಂಗಾಪುರ್ ಬೇಸ್ಡ್ ಕಂಪನಿ ಆಗಿರೋದು. ಇನ್ನು ಸೀ ಕೋಸ್ಟ್ ನ ಸೇಲ್ಸ್ ನೀವು ನೋಡೋದಾದ್ರೆ 86% ಅಂದ್ರೆ 81 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಈ ಸೇಲ್ಸ್ ಆ ಕಂಪನಿಯಿಂದ ಬಂದಿರೋದು. ಆದ್ರೆ ಸೀ ಕೋಸ್ಟ್ ನ ಬ್ಯಾಂಕ್ ಅಕೌಂಟ್ಸ್ ನಲ್ಲಿ ಈ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೇ ಇರಲಿಲ್ಲ. ಒಂದ್ಸಲ ಯೋಚನೆ ಮಾಡಿ, ಕೆಲವು ಸಮಯದ ನಂತರ ಈ ಒಂದು ಬೀಮ್ಸ್ಟರ್ ಏನಿದೆ ಇದನ್ನ ಸಿಂಗಾಪುರ್ನ ಕಾರ್ಪೊರೇಟ್ ರೆಕಾರ್ಡ್ಸ್ ಇಂದ ತೆಗೆದು ಹಾಕಿದ್ದಾರೆ. ಸೀ ಕೋಸ್ಟ್ ದುಬೈ ಬೇಸ್ಡ್ ಆಲಿಯನ್ಸ್ ಬಲ್ಕ್ ಕ್ಯಾರಿಯರ್ಸ್ ಇಂದ 73 ಕೋಟಿ ರೂಪಾಯಿಗಳನ್ನ ಪರ್ಚೇಸ್ ಮಾಡಿರೋ ಹಾಗೆ ಕ್ಲೇಮ್ ಮಾಡಿತ್ತು ಅಲ್ವಾ. ಆದ್ರೆ ಮತ್ತೊಮ್ಮೆ ನೀವು ನೋಡೋದಾದ್ರೆ ಕಂಪನಿಯ ಬ್ಯಾಂಕ್ ಅಕೌಂಟ್ಸ್ ಇಂದ ಯಾವುದೇ ಹಣ ಆಲಿಯನ್ಸ್ಗೆ ಹೋಗಿರ್ಲಿಲ್ಲ.
ಹಾಗೇನೆ ಈ ಪ್ಯಾಟ್ರನ್ ಪದೇ ಪದೇ ಮುಂದುವರಿತಾನೆ ಇರ್ತಿತ್ತು. ಇನ್ನು ಉದಾಹರಣೆಗೆ ಫೈನಾನ್ಷಿಯಲ್ ಇಯರ್ 22ರಲ್ಲಿ ಸಿ ಕೋಸ್ಟ್ನ 2 ಸಿಂಗಾಪುರ್ ಬೇಸ್ಡ್ ಕಂಪ್ನೀಸ್ ರಿಯಲ್ ಟೆಕ್ಸ್ ಅಂತ ಹೇಳ್ತೀವಿ ಹಾಗೆ ಸೇಫ್ ಕಾರ್ಗೋ ಜೊತೆ ಮೇಜರ್ ಡೀಲಿಂಗ್ಸ್ ಅನ್ನ ಇಟ್ಕೊಂಡಿದ್ರು. ಸಿ ಕೋಸ್ಟ್ ಸೇಫ್ ಕಾರ್ಗೋದಿಂದ ಸುಮಾರು 94 crores rupeesನ ಒಂದು ಗೂಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಪರ್ಚೇಸ್ ಮಾಡಿಟ್ಕೊಂಡಿದ್ರು. ಜೊತೆಗೆ ಈ ಒಂದು ರಿಯಲ್ ಟೆಕ್ಸ್ಗೆ ಸುಮಾರು 60 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿ ಗೂಡ್ಸ್ ಅನ್ನ ಸೆಲ್ ಮಾಡಿತ್ತು. ಇನ್ನು ಸಿ ಕೋಸ್ಟ್ ಹತ್ರ ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರ ಇನ್ವಾಯ್ಸ್ ಕೂಡ ಇತ್ತು. ಆದ್ರೆ ಈ ಟ್ರಾನ್ಸಾಕ್ಷನ್ಸ್ ನ ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ಅಂದ್ರೆ ಪ್ರೆಸೆನ್ಸ್ ಇದೆ ಅಂತಾನೆ ಗೊತ್ತಾಗಿರ್ಲಿಲ್ಲ. ಗೊತ್ತಾಗಿದ್ ಏನು ಅಂತಂದ್ರೆ ರಿಯಲ್ ಟೆಕ್ಸ್ ಮತ್ತೆ ಸೇಫ್ ಕಾರ್ಗೋ ಎರಡೂ ಕಂಪನೀಸ್ಗಳು ಕೂಡ ಒಂದೇ ದಿನ ಅಂದ್ರೆ ಒಂದೇ ಸಿಂಗಾಪುರ್ ಅಡ್ರೆಸ್ ನಲ್ಲಿ ಸ್ಥಾಪನೆ ಆಗಿತ್ತು ಅಂತ. ಇನ್ನು ಪೇಪರ್ ವರ್ಕ್ ಪ್ರಕಾರ ನೀವು ನೋಡೋದಾದ್ರೆ ಎರಡು ಕಂಪನೀಸ್ಗಳು 5,000 ಸಿಂಗಾಪುರ್ ಡಾಲರ್ಸ್ ನಿಂದ ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿತ್ತು. ಆದ್ರೆ ಎರಡೂ ಕಂಪನೀಸ್ ಇಲ್ಲಿವರೆಗೂ ಕೂಡ ಒಂದೇ ಒಂದು ರಿಪೋರ್ಟ್ ಅನ್ನು ಕೂಡ ಫೈಲ್ ಮಾಡಿರಲಿಲ್ಲ. ಅಂದ್ರೆ ಸಿ ಕೋಸ್ಟ್ನ 2 ಕೋಟಿ ರೂಪಾಯಿಗಳ ಟ್ರಾನ್ಸಾಕ್ಷನ್ಸ್ ಏನಿದೆ ಸುಳ್ಳಾಗಿದೆ ಅಂತ ಇಲ್ಲಿ ಗೊತ್ತಾಗೋದು. ನೋಡಿ, ಕೆಲವೊಮ್ಮೆ ಸ್ವಲ್ಪ ಹಣ ಮೂವ್ ಆಗ್ತಿತ್ತು ಆಯ್ತಾ, ಆದ್ರೆ ಹಣದ ಈ ಮೂಮೆಂಟ್ ಕೂಡ ಎಲ್ಲೋ ಒಂದ್ ಕಡೆ ಡೌಟ್ ಬರೋ ಹಾಗೆ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಯರ್ 22ರಲ್ಲಿ ಕಂಪನಿ ಏನ್ ಮಾಡ್ತು, 8 ಎಂಟಿಟೀಸ್ ಗಳಿಂದ 20 ಕೋಟಿ ರೂಪಾಯಿಗಳ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಪರ್ಚೇಸ್ ಮಾಡಿದ್ರು. ಈ ಪ್ರಾಡಕ್ಟ್ಸ್ ಅನ್ನ ಆಮೇಲೆ ಕಂಪನಿ 10 ಎಂಟಿಟೀಸ್ಗೆ ಮಾರಾಟ ಮಾಡಿಕೊಂಡು 21 ಕೋಟಿ ರೂಪಾಯಿಗಳ ಸೇಲ್ಸ್ ಅನ್ನ ರೆಕಾರ್ಡ್ ಮಾಡಿತ್ತು. ಈ ಹಣ ಆಕ್ಚುಲಿ ಕಂಪನಿಯ ಅಕೌಂಟ್ಸ್ ನಲ್ಲಿ ಮೂವ್ ಆಗಿತ್ತು. ಇದು ನೋಡೋದಕ್ಕೆ ಎಲ್ಲೋ ಒಂದ್ ಕಡೆ ತುಂಬಾ ಮೋಸ ಅಂತ ಅನ್ಸಲ್ವಾ? ಆದ್ರೆ ಈ ರಿಪೋರ್ಟ್ ಅನ್ನ ನೋಡಿದಾಗ ಗೊತ್ತಾಗಿದ್ದು ಏನ್ ಗೊತ್ತಾ, ಈ ಎಲ್ಲಾ ಪಾರ್ಟೀಸ್ಗಳು ಕನೆಕ್ಟೆಡ್ ಆಗಿದೆ ಅಂತ. ಈ ಪರ್ಚೇಸ್ಗೆ ಪೇ ಮಾಡಿದ ಹಣವನ್ನ ನೀವು ನೋಡಿದ್ರೆ ಒಂದು ಸೀರೀಸ್ ಆಫ್ ಕಂಪನೀಸ್ ಮೂಲಕ ಬೌನ್ಸ್ ಆಗಿ ಮತ್ತೆ ಸಿ ಕೋಸ್ಟ್ನ ಅಕೌಂಟ್ಸ್ಗೆ ತಲುಪತ್ತೆ. ಒಂದು ಶಿಪ್ಪಿಂಗ್ ಕಂಪನಿ ಈಗ ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್ ನ ಯಾಕೆ ಮಾರಾಟ ಮಾಡ್ತಾ ಇತ್ತು? ಒಂದ್ಸಲ ಯೋಚನೆ ಮಾಡಿ, ಕಂಪನಿಯ ಪ್ರಮೋಟರ್ ಯಾರಿದ್ದಾರೆ ಅವರು ಅಗ್ರಿಕಲ್ಚರಲ್ ಕಮಾಡಿಟೀಸ್ ಮೇಲೆ GST ಬೀಳಲ್ಲ ಅಂತ, ಹಾಗೆ ಇದರಿಂದಾಗಿ ಸರ್ಕಾರ ಏನ್ ಮಾಡುತ್ತೆ, ಅವುಗಳನ್ನ ರೆಕಾರ್ಡ್ ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡ್ರು. ಪ್ರಮೋಟರ್ ಪ್ರಕಾರ ಇದರಿಂದ ಅರ್ಥ ಆಗೋದೇನು, ಕಂಪನಿಯ ಅಂದ್ರೆ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ತಪ್ಪಿಸ್ಕೊಳ್ಬಹುದು ಅಂತ ಅವ್ರು ಅನ್ಕೊಂಡಿದ್ದು. ಹಾಗಿದ್ರೆ ಸಿ ಕೋಸ್ಟ್ ಒಂದು ಬಿಸ್ನೆಸ್ ಆಗಿತ್ತ? ಕಂಪನಿನ ನೀವು ನೋಡೋದಾದ್ರೆ ಇದರ ಆಪರೇಷನ್ಸ್ ಅಥವಾ ಬಿಸ್ನೆಸ್ ಆಕ್ಟಿವಿಟೀಸ್ ಇತ್ತ. ಇದು ಕೇವಲ ಹೆಚ್ಚಿಸಿ ತೋರಿಸಿರುವಂತ ನಂಬರ್ಸ್ ಆಗಿರ್ಲಿಲ್ಲ. ಇದು ಎಂತ ಕಂಪನಿ ಆಗಿತ್ತು ಅಂತಂದ್ರೆ ಅದರ ಬಿಸ್ನೆಸ್ ಕೇವಲ ಪೇಪರ್ಸ್ ಮೇಲೆ ಎಕ್ಸಿಟ್ ಆಗಿತ್ತು ಅಷ್ಟೇ. ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ನ ಬಿಟ್ಟು ನೋಡಿದ್ರೆ ಅದು ಎಲ್ಲನೂ ಕೂಡ ಖಾಲಿಯಾಗಿತ್ತು ರೀ. ಕಂಪನಿ ಏನನ್ನು ಕೂಡ ಸ್ವಂತವಾಗಿ ಮಾಡ್ಕೊಂಡಿರ್ಲಿಲ್ಲ. ಕಂಪನಿಯ ಅಸೆಟ್ಸ್ ನೀವು ನೋಡೋದಾದ್ರೆ ಕೇವಲ ಪ್ರಾಮಿಸ್ ಆಗಿತ್ತು ಅಷ್ಟೇ. ಇದು ಕಂಪನಿಯ ಫೇಕ್ ಟ್ರಾನ್ಸಾಕ್ಷನ್ಸ್ ನಿಂದ ಜನರೇಟೆಡ್ ಆಗಿರೋ ಒಂದು ಟ್ರೇಡ್ ರಿಸೀವಬಲ್ಸ್ ಆಗಿತ್ತು. ಫೈನಾನ್ಷಿಯಲ್ ಇಯರ್ 22ರಲ್ಲಿ ಕಂಪನಿಯ ಅಸೆಟ್ಸ್ ನೀವು ನೋಡೋದಾದ್ರೆ 99.7% ಕೇವಲ ಅಡ್ವಾನ್ಸಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರೋದು ಮತ್ತೆ ರಿಸೀವಬಲ್ಸ್ ಇಂದ ಬಂದಿರೋದು. ಫೈನಾನ್ಷಿಯಲ್ ಇಯರ್ 23ರಲ್ಲಿ ಕಂಪನಿಯ ಅಸೆಟ್ಸ್ ನೀವು ನೋಡೋದಾದ್ರೆ 98.3% ರಿಸೀವಬಲ್ಸ್ ಆಗಿದೆ. ಆದ್ರೆ ಕಂಪನಿಯ ಈ ಒಂದು ವೆಲ್ತ್ ಆಸ್ತಿ ಅಂತ ಏನ್ ಹೇಳ್ತೀವಿ ಕೇವಲ ಕಂಪನಿಯ ಅಕೌಂಟ್ಸ್ ನಲ್ಲಿ ಇತ್ತು ಅಷ್ಟೇ, ಆದ್ರೆ ರಿಯಾಲಿಟಿಯಲ್ಲಿ ಇರಲಿಲ್ಲ. ಇನ್ನು ಕಂಪನಿ ಪೂರ್ತಿ ಕ್ವಾರ್ಟರ್ಸ್ ಅಲ್ಲಿ ನೀವು ನೋಡೋದಾದ್ರೂ ಕೂಡ ಯಾವುದೇ ಜೆನ್ಯೂನ್ ಆಕ್ಟಿವಿಟಿ ಮಾಡ್ದೇನೆ ಕೆಲಸ ಮಾಡ್ತಿತ್ತು. ಫೈನಾನ್ಷಿಯಲ್ ಇಯರ್ 23ರ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಈ ಕಂಪನಿ ತನ್ನ ಬುಕ್ಸ್ ಗಳಲ್ಲಿ 28 ಕೋಟಿ ರೂಪಾಯಿಗಳ ಸೇಲ್ಸ್ ರೆಕಾರ್ಡ್ ಅನ್ನ ಮಾಡ್ಕೊಂಡಿದೆ. ಆದ್ರೆ GST ರಿಟರ್ನ್ಸ್ ಪ್ರಕಾರ ಯಾವುದೇ ಟ್ರಾನ್ಸಾಕ್ಷನ್ಸೇ ಆಗಿರ್ಲಿಲ್ಲ. ಒಂದ್ಸಲ ಯೋಚನೆ ಮಾಡಿ, ಈ ರೀತಿ ಇವರು ಸ್ಕ್ಯಾಮ್ ಮಾಡಬೇಕು ಅಂತಂದ್ರೆ ಎಷ್ಟು ತಲೆ ಉಪಯೋಗಿಸ್ತಾರೆ ಅಂತ. ಕೊನೆಗೆ ಕಂಪನಿಯ ಪ್ರಮೋಟರ್ ತಾವೇ ಅಡ್ಮಿಟ್ ಮಾಡ್ಕೊಂಡ್ರು. ಫೈನಾನ್ಷಿಯಲ್ ಇಯರ್ 21 ಮತ್ತೆ 22ರಲ್ಲಿ ಈ ಒಂದು ಕಂಪನಿಯ ಬಿಸ್ನೆಸ್ ಆಕ್ಟಿವಿಟಿನ ನೀವು ನೋಡೋದಾದ್ರೆ 3rd and 4th ಪೊಸಿಷನ್ ಅಲ್ಲಿ ಇದೆ ಅಥವಾ ಫೇಕ್ ಆಗಿತ್ತು ಅಂತ. ಅದೆಲ್ಲದ್ರ ನಂತರ ನಮ್ಗೆ ಅರ್ಥ ಆಗೋದೇನು, ಈ ಹೋಲ್ ಆಕ್ಟಿವಿಟಿ ಏನ್ ನಡೀತಿದೆ ಕಂಪ್ಲೀಟ್ ಎಲ್ಲಾನು ಮೋಸ ಅಂತ. ಆದ್ರೆ ಹೀಗೆ ಯಾಕೆ ಮಾಡಿದ್ರು? ಕಂಪನಿ ಯಾಕೆ ಇಂತಹ ಒಂದು ಇನ್ಫ್ಲೇಟೆಡ್ ನಾನ್ ಎಕ್ಸಿಸ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡ್ತು? ಇದಕ್ಕೆ ಉತ್ತರ ಬಹಳ ಸಿಂಪಲ್, ಸ್ಟಾಕ್ ಪ್ರೈಸಸ್ ಅಂತ ಹೇಳ್ಬೋದು. ಹಾಗೇನೆ ಕಂಪನಿಯ ಪ್ರಮೋಟರ್ ಇದೇ ಸ್ಟಾಕ್ ಪ್ರೈಸಸ್ ಅನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಒಂದ್ ವೇಳೆ ಇನ್ಫ್ಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇಂದಾಗಿ ಕಂಪನಿಯ ಸ್ಟಾಕ್ ಪ್ರೈಸಸ್ ಹೆಚ್ಚಾದ್ರೆ ಕಂಪನಿ ಏನ್ ಮಾಡತ್ತೆ, ತನ್ನ ಫೇಕ್ ಟ್ರಾನ್ಸಾಕ್ಷನ್ಸ್ ಅನ್ನ ಅಂದ್ರೆ ಈ ಕಂಪನಿಗೆ ನಿಜವಾದ ಹಣವಾಗಿ ಬಳಸ್ಕೊಳ್ತಿದೀವಿ ಅಂತ ತೋರಿಸ್ತಾರೆ. ಜೊತೆಗೆ ಈ ಕಂಪನಿ ತನ್ನ ಪ್ಲಾನ್ ರಿಪೋರ್ಟ್ ನಲ್ಲಿ ಸಕ್ಸಸ್ಫುಲ್
ಸಕ್ಸಸ್ಫುಲ್ ಆಗ್ತಿದೀವಿ ಅಂತಾನೂ ಕೂಡ ತೋರಿಸ್ಬೋದು. ಹಾಗೆ ಫೈನಾನ್ಷಿಯಲ್ ಇನ್ಫ್ಲೇಟ್ ಮಾಡ್ತಾ ಹೋಗ್ತಿರೋ ಹಾಗೆ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಹೆಚ್ಚಾಗ್ತಿತ್ತು. ಇನ್ನು ಮಿಡ್ 2021 ಹೊತ್ತಿಗೆ ನೀವು ನೋಡೋದಾದ್ರೆ ಸ್ಟಾಕ್ ಪ್ರೈಸಸ್ ತಮ್ಮ ಪೀಕ್ ಅನ್ನ ತಲುಪಿರೋದು. ಇದೇ ಪೀರಿಯಡ್ ನಲ್ಲಿ ಕಂಪನಿ ಏನ್ ಮಾಡ್ತು, ತನ್ನ ಪ್ರಮೋಟರ್ಸ್ಗೆ ಈ ಒಂದು ಪ್ರಿಫರೆನ್ಷಿಯಲ್ ಬೇಸಿಸ್ ಮೇಲೆ ಶೇರ್ಸ್ ಅನ್ನ ಅಲೋಟ್ ಮಾಡ್ತಾ ಇತ್ತು. ಹಾಗೇನೆ ಫೈನಾನ್ಷಿಯಲ್ ಇಯರ್ 21ರಲ್ಲಿ ಸಿ ಕಾಸ್ಟ್ ನೀವು ನೋಡೋದಾದ್ರೆ ಅಂದ್ರೆ ಪ್ರಮೋಟರ್ಸ್ ನ ಈ ಒಂದು ಹಿಂದೂ ಅನ್ಡಿವಿಡೆಂಟ್ ಫ್ಯಾಮಿಲಿ ಅಕ್ವೈರ್ ಮಾಡಿತ್ತು ಅಂತ ತೋರ್ಸತ್ತೆ. ಅದರ ವ್ಯಾಲ್ಯೂ 22.73 crores ರೂಪೀಸ್ಗಳಾಗಿತ್ತು ಗೊತ್ತಾ. ಈ ಆಕ್ವಿಸಿಷನ್ ಬದಲಾಗಿ ಪ್ರಮೋಟರ್ಸ್ಗೆ 1.5 crores ಶೇರ್ಸ್ ಅನ್ನ ಅಲೋಟ್ ಮಾಡಿದ್ದಾರೆ. ಆದ್ರೆ ಕಂಪನಿಯ ಈ ಆಕ್ವಿಸಿಷನ್ ಮೂಲಕ ಯಾವುದೇ ಅಸೆಟ್ಸ್ ಗಳನ್ನ ಅಂದ್ರೆ ಆಸ್ತಿಗಳನ್ನ ಅಕ್ವೈರ್ ಮಾಡ್ಕೊಂಡಿರಲಿಲ್ಲ. ತನ್ನ ಬುಕ್ಸ್ ಅಲ್ಲಿ ಹೇಳೋ ಪ್ರಕಾರ ಕಂಪನಿ ಈ ಟ್ರಾನ್ಸಾಕ್ಷನ್ಸ್ಗೆ ಸಮನಾಗಿರೋ ಒಂದು ಕ್ಯಾಶ್ ಇನ್ಫ್ಲೋನ ರೆಕಾರ್ಡ್ ಮಾಡಿತ್ತು. ಆದ್ರೆ ಯಾವುದೇ ಆಕ್ಚುಲ್ ಕ್ಯಾಶ್ ಫ್ಲೋ ಅಂತ ಏನ್ ಹೇಳ್ತೀವಿ ಅದು ಕಂಪನಿಗೆ ಸಿಕ್ಕಿರ್ಲಿಲ್ಲ. ಬದಲಾಗಿ ಏನಾಗಿತ್ತು, ಈ ಕಂಪನಿಗೆ ಏನಾದ್ರೂ ಸಿಕ್ಕಿದ್ಯೆ ಅಂತಂದ್ರೆ ಅದರ ಒಂದು ಪ್ರೂಫ್ ಕೂಡ ಇರಲಿಲ್ಲ. ಅಂದ್ರೆ ಕಂಪನಿಯ ಶೇರ್ಸ್ ಪ್ರಮೋಟರ್ಸ್ಗೆ ಫ್ರೀ ಆಗಿ ಸಿಗ್ತಾ ಇತ್ತು. ಶೇರ್ ಪ್ರೈಸ್ ಹೆಚ್ಚಾಗ್ತಾ ಹೋಗ್ತಿರೋ ಹಾಗೆ ಬಹಳಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಅಂದ್ರೆ ಈ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ತನ್ನ ಪೀಕ್ ಸಮಯದಲ್ಲಿ ಈ ಒಂದು ಕಂಪನಿ ಏನ್ ಮಾಡ್ತಿತ್ತು, 2.5 lakhs ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಗಳಿದ್ರು ಅಂತ ತೋರಿಸಿತ್ತು. ಇದೇ ಸಮಯದಲ್ಲಿ ಪ್ರಮೋಟರ್ಸ್ ಕೂಡ ತಮ್ಮ ಶೇರ್ಸ್ ಅನ್ನ ಮಾರಾಟ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಸೆಪ್ಟೆಂಬರ್ 2020ರಲ್ಲಿ ನೀವು ನೋಡೋದಾದ್ರೆ ಪ್ರಮೋಟರ್ ಶೇರ್ ಹೋಲ್ಡಿಂಗ್ 74% ಪೀಕ್ ನಲ್ಲಿತ್ತು. ಇನ್ನು 2023ರ ಹೊತ್ತಿಗೆ ಈ ನಂಬರ್ 0.04% ಇಳಿದೋಗಿದ್ದು ಅಂದ್ರೆ ಎಂಡಿಂಗ್ ಅಲ್ಲಿ. ಇನ್ನು ಕಂಪನಿಯ ರಿಟೇಲ್ ಇನ್ವೆಸ್ಟರ್ಸ್ ಅದರ ಒಂದು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇವರೆಲ್ಲರೂ ಕೂಡ ಒಟ್ಟಿಗೆ ಇದ್ದವರು. ಅವರ ಹತ್ರ ಒಂದು ನಾನ್ ಎಕ್ಸಿಸ್ಟೆಂಟ್ ಕಂಪನಿಯ ಶೇರ್ಸ್ ಕೂಡ ಇತ್ತು. ಒಟ್ಟಲ್ಲಿ ಕಂಪನಿಗೆ ಅತಿ ಹೆಚ್ಚು ಫಂಡ್ಸ್ ಏನೋ ಸಿಕ್ಕಿದೆ. ಅದು ಪಬ್ಲಿಕ್ ನಿಂದ ಹಣವನ್ನ ರೇಸ್ ಕೂಡ ಮಾಡ್ಕೊಂಡಾಗ 2023ರ ಮಧ್ಯದಲ್ಲಿ ನೀವು ನೋಡೋದಾದ್ರೆ ಸಿ ಕೋಸ್ಟ್ ರೈಟ್ಸ್ ಇಶ್ಯೂನ ಅನೌನ್ಸ್ ಮಾಡಿತ್ತು ಕೂಡ. ಇನ್ನು ಕಂಪನಿಯ ಈ ಫಂಡ್ಸ್ ನಿಂದ ತನ್ನ ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಮಾಡಿದೆ ಅಂತಾನೂ ಕೂಡ ಹೇಳಿದ್ದಾರೆ. ಈ ರೈಟ್ಸ್ ಇಶ್ಯೂ ಮೂಲಕ ಕಂಪನಿ ಏನ್ ಮಾಡ್ತು, 50 ಕೋಟಿ ರೂಪಾಯಿಗಳನ್ನ ರೇಸ್ ಮಾಡ್ತು. ಇದರಲ್ಲಿ 5 ಕೋಟಿ ರೂಪಾಯಿಗಳು ಒಂದು ಇಂಡಸ್ ಇಂಡ್ ಬ್ಯಾಂಕ್ ನ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿರುತ್ತೆ ಅದಕ್ಕೆ ರೀಪೇ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಕಂಪನಿಯ ಈ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ತನ್ನ ಈ ಒಂದು ಫ್ರಾಡ್ ಆಕ್ಟಿವಿಟಿ ಮಾಡಿರೋ ಫಂಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಅವ್ರು ಇಲ್ಲಿ ಕ್ಲೇಮ್ ಮಾಡಿರೋದು. ಉಳಿದಿರೋ ಎಲ್ಲಾ ಹಣ ಕೂಡ ಒಂದು 16 ಕಂಪನೀಸ್ಗಳ ನೆಟ್ವರ್ಕ್ ನಲ್ಲಿ ಮಾಯ ಆಗೋಗಿರೋದು. ಈ ಹಣವನ್ನ ಆಮೇಲೆ ಒಂದು 75 ಎಂಟಿಟೀಸ್ ನ ಸೆಕೆಂಡ್ ಲೇಯರ್ ಅಲ್ಲಿ ಹಾಕಿದ್ದಾರೆ ನೋಡಿ. ಯಾವಾಗ ಸೆಬಿ ಪ್ರಮೋಟರ್ಸ್ಗೆ ಕ್ವಶನ್ ಮಾಡ್ತೋ ಅವರು ತಮ್ಮ ಮಗ ಕಿಡ್ನಾಪ್ ಆಗಿದ್ದ ಅಂತ ಹೇಳ್ಬಿಟ್ರು. ನೋಡಿ, ರೈಟ್ಸ್ ಇಶ್ಯೂನ ನೋಡಿದಾಗ ಹಣ ಏನಿದೆ ಅದೆಲ್ಲ ಕಿಡ್ನಾಪರ್ಸ್ಗೆ ಕೊಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಇವರು ಕತೆನ ಕಟ್ಟಿದ್ದಾರೆ. ನೋಡಿ, ಇವ್ರು ಕಟ್ಟಿರೋ ಒಂದು ಕತೆ ಏನಿದೆ ಅಂದ್ರೆ ಕಿಡ್ನಾಪಿಂಗ್ ಅನ್ನೋ ಒಂದು ಕ್ಲೇಮ್ ನಿಜನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಕೂಡ ಇನ್ನು ರಿಜಿಸ್ಟರ್ ಆಗಿಲ್ಲ ಗೊತ್ತಾ. ವರ್ಷದ ಹಿಂದಿನಿಂದ ನೀವು ನೋಡೋದಾದ್ರೆ ಯಾವಾಗ ಸೆಬಿ ಕಂಪ್ನಿಗೆ ಮೊದಲ ನೋಟಿಸ್ ಅನ್ನ ಕೊಡ್ತೋ ಅಲ್ಲಿಂದ ಕಂಪ್ನಿ ಏನ್ ಮಾಡ್ತು, ಸಿಸ್ಟಮ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡಿದೆ. ಇನ್ನು ಕಂಪ್ನಿ ಸ್ಯಾಟ್ ಅಂದ್ರೆ ಸೆಕ್ಯೂರಿಟೀಸ್ ಅಪೇಲೇಟ್ ಟ್ರಿಬ್ಯುನಲ್ ಅಂತ ಏನ್ ಹೇಳ್ತೀವಿ ಅದ್ರ ಹತ್ರ ಸೆಬಿಯ ಈ ಒಂದು ಇಂಟರಿಮ್ ಆರ್ಡರ್ ವಿರುದ್ಧ ಅಪೀಲ್ ಕೂಡ ಫೈಲ್ ಮಾಡ್ಕೊಂಡಿದೆ. ಆದ್ರೆ ಈಗ ಸೆಬಿ ಕಂಪ್ನಿ ವಿರುದ್ಧ ಅಫಿಷಿಯಲ್ ಆಕ್ಷನ್ ಅನ್ನು ತಗೊಂಡಿದೆ ಗೊತ್ತಾ. ವೆಡ್ನೆಸ್ಡೇ ಅಂದ್ರೆ ಬುಧವಾರ ತನ್ನ ಒಂದು ಫೈನಲ್ ಆರ್ಡರ್ಸ್ ನಲ್ಲಿ ಸೆಬಿ ಡಿಕ್ಲೇರೇ ಮಾಡ್ಬಿಡ್ತು ಕಂಪನಿಯ ಆಪರೇಷನ್ಸ್ ಒಂದು ದೊಡ್ಡ ಭಾಗ ಏನಿದೆ ಅದು ಜೆನ್ಯೂನ್ ಆಗಿರ್ಲಿಲ್ಲ. ಹಾಗೇನೆ ಕಂಪನಿಯ ಪ್ರಮೋಟರ್ಸ್ ಕೂಡ ಕಂಪನಿಯನ್ನ ಫ್ರಾಡ್ ಮಾಡಿದ್ದಾರೆ ಅಂತಾನೆ ಕ್ಲಿಯರ್ ಆಗಿ ಹೇಳಿದೆ. ಅದಕ್ಕೋಸ್ಕರನೇ ಸೆಬಿ ಸಿ ಕೋಸ್ಟ್ ಅದರ ಪ್ರಮೋಟರ್ಸ್ ಯಾರಿದ್ದಾರೆ ಅವರು ಹಾಗೆ ಕೆಲವು ಅಫಿಷಿಯಲ್ಸ್ ಮೇಲೆ ಪಬ್ಲಿಕ್ ಮಾರ್ಕೆಟ್ಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಸಿ ಕೋಸ್ಟ್ ಮೇಲೆ 50 ಲಕ್ಷ ರೂಪಾಯಿಯ ಫೈನ್ ಕೂಡ ಹಾಕಿದ್ದಾರೆ. ಜೊತೆಗೆ ಕಂಪನಿಯ ಪ್ರಮೋಟರ್ಸ್ ಅನ್ನ ನೀವು ನೋಡೋದಾದ್ರೆ ಬೇರೆ ಬೇರೆ ಅಫಿಷಿಯಲ್ಸ್ ಜೊತೆ 1.5 crores ರೂಪೀಸ್ ನ ಟೋಟಲ್ ಫೈನ್ಸ್ ಹಾಕಿದ್ದಾರೆ ಗೊತ್ತಾ. ಇನ್ನು ಕಂಪನಿಯ ಪ್ರಮೋಟರ್ ಮನೀಶ್ ಶಾ ಇದ್ದಾರೆ ಗೊತ್ತಾ. ಈ ಫ್ರಾಡ್ ಆಕ್ಟಿವಿಟಿಯಿಂದ ಜನರೇಟ್ ಆಗಿರುವಂತಹ ಹಣ ಏನಿದೆ ಅಂದ್ರೆ 48 crores ರೂಪೀಸ್ ಗಳನ್ನ 12% ಇಂಟ್ರೆಸ್ಟ್ ಜೊತೆ ವಾಪಸ್ ಕೊಡಬೇಕು ಅಂತಾನು ಕೂಡ ಹೇಳಿದ್ದಾರೆ. ಇದು ಕೇವಲ ಒಂದು ಕೇಸ್ ಅಷ್ಟೇ, ಆದ್ರೆ ಇದರಿಂದ ನಾವು ಕಲಿಯುವಂತಹ ಪಾಠಗಳು ಬೇಕಾದಷ್ಟಿದೆ. ಯಾವಾಗ ಮಾರ್ಕೆಟ್ ಬಹಳ ಎಕ್ಸೈಟ್ ಆಗಿರುತ್ತೋ ಅವಾಗ ನಾವ್ ಏನ್ ಮಾಡ್ತೀವಿ, ಫೋಮೋ ಅಂತ ಹೇಳ್ತೀವಿ. ಅಂದ್ರೆ ಆತುರದಿಂದ ಎಕ್ಸೈಟ್ ಆಗಿ ಅದರಲ್ಲಿ ಇನ್ವೆಸ್ಟ್ ಮಾಡುವಂತಹ ಮನ್ಸಾಗತ್ತೆ. ಅದ್ರ ಬಗ್ಗೆ ನಾವು ಹಿಂದೆ ಮುಂದೆನೂ ಕೂಡ ಯೋಚನೆ ಮಾಡಲ್ಲ, ದಿಢೀರ್ ಅಂತ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ.
ಮಾಡ್ತೀವಿ. ಚಿಕ್ಕ ಮತ್ತೆ ಮೈಕ್ರೋ ಕ್ಯಾಪ್ ಕಂಪ್ನೀಸ್ಗಳನ್ನ ಹುಡ್ಕೋಂತ ಮನ್ಸಾಗ್ಬೋದು, ಆದ್ರೆ ಇದು ಬಹಳ ಡೇಂಜರಸ್. ಯಾಕೆಂದ್ರೆ ಪ್ರತಿಯೊಂದು ಚಿಕ್ಕ ಕಂಪ್ನಿ ಕೂಡ ಅದರದೇ ಆದಂತಹ ಒಂದು ಡಿಸ್ಅಡ್ವಾಂಟೇಜ್ಗಳನ್ನ ಹೊಂದಿರುತ್ತೆ. ಅದು ಮಾರ್ಕೆಟ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ. ನೀವು ಚಿಕ್ಕ ಕಂಪ್ನೀಸ್ಗಳಂತ ನೋಡಿದಾಗ ಅದರಲ್ಲಿ ಪೊಟೆನ್ಷಿಯಲ್ ಇರ್ಬೋದು, ಆದ್ರೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಅವಾಗವಾಗ ಇನ್ವೆಸ್ಟರ್ಸ್ಗಳು ಏನಿರ್ತಾರೆ ಅವರು ಆಪರೇಷನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡದೆ ಇಂತಹ ಒಂದು ಸಂದರ್ಭಕ್ಕೆ ಹಾಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ನೋಡಿ, ಇಂತಹ ಫ್ರಾಡ್ ಕಂಪ್ನೀಸ್ಗಳು ಬೇಕಾದಷ್ಟು ಕಡೆ ಇದೆ. ಹಾಗೆ ಇಂತಹ ಒಂದು ಆಕ್ಟಿವಿಟೀಸ್ ಎಲ್ಲ ಕಡೆ ನಡೀತಾನೂ ಇರುತ್ತೆ ಕೂಡ. ಮಾರ್ಕೆಟ್ ಅಲ್ಲಿ ಇದನ್ನ ಹುಡುಕೋದು ತುಂಬಾನೇ ಈಸಿ. ನಿಮ್ಗೆ ಇದಕ್ಕೆ ತಾಳ್ಮೆ ಬೇಕಾಗತ್ತೆ ಅಷ್ಟೇ. ನೀವು ಕಂಪನಿಯ ಒಂದು ಟಾಪ್ ಲೈನ್ ಮತ್ತೆ ಬಾಟಮ್ ಲೈನ್ ನೋಡೋದಾದ್ರೆ ನಂಬರ್ಸ್ಗಿಂತಲೂ ಕೂಡ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಕಂಪನಿ ಜೊತೆ ಏನ್ ನಡೀತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಸ್ಟಾಕ್ ನ ಹೈಪ್ಗಿಂತಲೂ ಕೂಡ ಮುಂದೆ ಏನ್ ನಡಿಬೇಕಾಗತ್ತೆ, ನೀವು ಅದನ್ನ ಏನ್ ನೋಡ್ಬೇಕು ಅಂತ ಕೇರ್ಫುಲ್ ಆಗಿ ವಾಚ್ ಮಾಡಬೇಕು. ನೀವು ಎಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನಿಮಗೆ ಯಾರು ರೆಕಮೆಂಡ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ನೀವು ಅದನ್ನ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಗ್ರೌಂಡ್ ರಿಸರ್ಚ್ ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಮುಂದೆ ಬಂದು ಇನ್ವೆಸ್ಟ್ ಮಾಡಬೇಕು. ನೋಡಿ, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗೆ ಯಾವ ಮೆಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದೀರಿ, ಇದರಲ್ಲಿ ಎಷ್ಟು ಫಂಡಮೆಂಟಲ್ಸ್ ಪಾತ್ರ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಯಾವ್ದಾದ್ರು ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡು ಅದರಲ್ಲಿ ಎಷ್ಟು ಪಾತ್ರನ ವಹಿಸ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದುಡ್ಡು ನಿಮ್ದು, ಇನ್ವೆಸ್ಟ್ಮೆಂಟ್ ನಿಮ್ದು. ಸೊ ಅದು ನಿಮ್ಗೆ ಈ ಸ್ಟಾಕ್ಸ್ಗಳು ನಿಮ್ಗೆ ಒಳ್ಳೆ ಬೆಲೆನ ಕೊಡ್ತಿದೆ, ಗ್ರೌಂಡ್ ರಿಸರ್ಚ್ ಕರೆಕ್ಟ್ ಆಗಿದೆ ಅಂತಂದ್ರೆ ಇನ್ವೆಸ್ಟ್ ಮಾಡಿ. ಸೊ ಈ ಒಂದು ಡೀಪ್ ಸ್ಟೋರಿ ಕೇಳಾದ್ಮೇಲೆ ನಿಮ್ಗೆ ಏನ್ ಅನಿಸ್ತಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು, ಹಾಗೆ ನಿಮ್ಮ ಒಂದು ಸಜೆಷನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.